ನಮಸ್ತೆ ಸ್ನೇಹಿತರೆ, ಇವತ್ತು ₹1 ಖರ್ಚಿಲ್ದಂಗೆ ಮೈಸೂರಿಗೆ ಹೋಗಿದ್ದ ಸ್ಟೋರಿ ಹೇಳ್ತೀನಿ, ಬನ್ನಿ ಹೋಗೋಣ. ಬೆಳಿಗ್ಗೆ ಎದ್ದ ತಕ್ಷಣ ಅಂಚಪಾಳ್ಯ ಬಸ್ ಸ್ಟಾಪ್ಗೆ ಹೋದೆ. ಅಲ್ಲಿ ನೋಡಿದ್ರೆ ಒಂದೇ ಒಂದು ವೆಹಿಕಲ್ ಕೂಡ ಅಡ್ಡಾಡದೆ ಕಾಣಿಸ್ತಾ ಇರಲಿಲ್ಲ ಗುರು. ಆಮೇಲೆ ಒಂದು ಅಂಕಲ್ ಟ್ಯಾಕ್ಸಿಲ್ ಸಿಕ್ಬಿಟ್ರು. ಪಾಷಾ ಅಂತ ಅವ್ರ ಹೆಸರು. ಸೀದಾ ಕರ್ಕೊಂಡು ಹೋಗ್ಬಿಟ್ಟು ಗೊರಗುಂಟೆಪಾಳ್ಯಕ್ಕೆ ಬಿಟ್ಬಿಟ್ರು. ಆ ಗೊರಗುಂಟೆಪಾಳ್ಯದಲ್ಲಿ ಒಂದು ಬಸ್ ನಿಲ್ಸೋದ್ ಬೇಡವಾ? ಅದ್ ಬಿಡು ಗುರು, ಒತ್ತಿರೋ ಬಸ್ ಇಳಿಸ್ಬಿಟ್ರು. ಥೋ. ಆಮೇಲೆ ಒಂದು ಬೈಕ್ಗೆ ಕೈ ಹಾಕ್ದೆ, ಒಬ್ಬ ಅಣ್ಣ ಬಂದು ನಿಲ್ಸ್ಬಿಟ್ಟ. ಯಾವ ರೇಂಜಿಗೆ ನಿಲ್ಲಿಸ್ದ ಅಂದ್ರೆ ನನಗಂತೂ ಫುಲ್ ಶಾಕ್ ಆಗಿ ಹೋಗ್ಬಿಡ್ತು. ಅವಣ್ಣ ರ್ಯಾಪಿಡ್ ಹೊಡಿಯೋನಂತೆ, ಅದಕ್ಕೋಸ್ಕರ ಹೆಲ್ಮೆಟ್ ಕೊಟ್ಟು ಸೀದಾ ಮೆಜೆಸ್ಟಿಕ್ ಡ್ರಾಪ್ ಮಾಡ್ಬಿಟ್ಟ. ನನ್ನ ಹೆಸರು ಮಹಮ್ಮದ್ ಅಂತೆ ಗುರು. ಏನಿವತ್ತು ಎಲ್ಲ ಇವರೇ ಸಿಗ್ತಾವ್ರಲ್ಲ ಅಂತ ಅನ್ಕೊಂಡ್ಬಿಟ್ಟು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಬೇಗ ರೈಲ್ವೆ ಸ್ಟೇಷನ್ ಕಡೆ ಹೊರಟೆ. ಅಲ್ಲಿ ಹೋದ್ರೆ ಏನ್ ಕರ್ಮ ಗುರು, ಒಬ್ರು ಕೂಡ ಟಿಕೆಟ್ ಕೊಡೋರೇ ಗತಿ ಇಲ್ಲ. ಅಲ್ಲಿ ನೋಡಿದ್ರೆ ಪ್ರಿಂಟ್ ಬರ್ತಾ ಇಲ್ಲ. ನನಗಂತೂ ತಲೆ ಕೆಟ್ಟು ಬಿಸಿಯಾಗಿ ಹೋಗ್ಬಿಡ್ತು. ಟ್ರೈನ್ ಬರೋಕಿನ್ನು 10 ನಿಮಿಷ ಮಾತ್ರ ಬಾಕಿ ಇದೆ. ಹಂಗೆ ಇರ್ಲಿ ಅಂತ ಒಂದು ವಿಡಿಯೋ ಮಾಡ್ಕೊಂಡು ಟಿಕೆಟ್ ಕೊಡೋಕೆ ಯಾರು ಇಲ್ಲ ಅಂತ ಸೀದಾ ಹೋಗಿ ಟ್ರೈನ್ ಹತ್ತು ಮಲ್ಕೊಂಡ್ಬಿಟ್ಟೆ. ಒಂದು ಧೈರ್ಯ ಏನು ಅಂತಂದ್ರೆ, ಈ ತರ ವಿಡಿಯೋ ಮಾಡಿದ್ನಲ್ಲ, ಯಾರಾದರೂ ಅಕಸ್ಮಾತ್ ಕೇಳಿದ್ರೆ ವಿಡಿಯೋ ತೋರಿಸ್ಬಿಟ್ಟು ಯಾರೂ ಇರಲಿಲ್ಲ ಅಂತ ಹೇಳಿ ಬಚಾವಾಗ್ಬಿಡೋಣ ಅಂತ ನನ್ನ ಐಡಿಯಾ. ನಾನು ಹೋಗ್ಬೇಕಾಗಿರೋ ಟ್ರೈನು ಕಾವೇರಿ ಎಕ್ಸ್ಪ್ರೆಸ್ 5ನೇ ಪ್ಲಾಟ್ಫಾರ್ಮಲ್ಲಿ ಇತ್ತು. ಹಂಗಾಗಿ 5 ನಿಮಿಷ ಇದ್ದಿದ್ದರಿಂದ ಜೋರಾಗಿ ಓಡೋದೆ. ಅಂತೂ ಇಂತೂ 4 ಗಂಟೆ ಟ್ರೈನ್ನ 3 ಗಂಟೆಯಿಂದ ಎದ್ದು ಕ್ಯಾಚ್ ಮಾಡಿಬಿಟ್ಟೆ ಗುರು. ಆಮೇಲೆ ಸೆಕೆಂಡ್ ಕ್ಲಾಸ್ ಬೋಗಿ ಎಲ್ಲೈತೆ ಅಂತ ಹುಡುಕ್ಬಿಟ್ಟು ಸೀದಾ ಹೋಗಿ ಬೆಚ್ಚಿಗೆ ಮಲ್ಕೊಂಡ್ಬಿಟ್ಟೆ. ಇದೊಂದೇ ಗೊತ್ತಿರೋದು ಗುರು, ಯಾವಾಗ ಬೆಳಗಾತೋ ಯಾವಾಗ ಮೈಸೂರು ಬಂತು ಅಂತಾನೆ ಗೊತ್ತಿಲ್ಲ. ಮೈಸೂರು ವ್ಯೂ ಮಾತ್ರ ಸೈಕಾಗಿತ್ತು. ಸ್ನೇಹಿತರೆ, ಬೆಳಗ್ಗೆ ಆ ಇಬ್ರು ಸಿಕ್ಕಿದ್ರಲ್ಲ, ಆ ಇಬ್ರು ಕೂಡ ಮುಸ್ಲಿಮ್ಸೇ. ನೀನು ಹಿಂದೂನಾ ಅಥವಾ ಮುಸ್ಲಿಮ್ಸಾ ಅಂತ ಕೇಳಿ ಯಾರು ಕೂಡ ಹೆಲ್ಪ್ ಮಾಡಲಿಲ್ಲ. ಅದೇ ಥರನೇ ಯಾವುದೇ ಕಾರಣಕ್ಕೂ ಜಾತಿ ಧರ್ಮನ ಅಡ್ಡ ತರಬೇಡಿ. ಪ್ರತಿಯೊಂದು ವಿಷಯಕ್ಕೂ ಕೂಡ ಆ ಥರ ಏನಾದರೂ ಅಡ್ಡ ಬಂದರೆ ಅದು ಯಾವುದೇ ಕಾರಣಕ್ಕೂ ಶಾಶ್ವತವಾಗಿರಲ್ಲ ಅಂತ ಹೇಳ್ತಾ ನಾನು ಸೀದಾ ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಡ್ಬಿಟ್ಟು, ಬೆಳಗಿನ ಜಾವ ಮೈಸೂರು ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮಂಜಲ್ಲಿ. ಅದ್ರ ಮಧ್ಯೆ ಭಾರತದ ಬಾವುಟ ಆಡ್ತಾ ಇರೋದು ಇನ್ನೂ ತುಂಬ ಇಷ್ಟ ಆಯಿತು. ಅಲ್ಲಿದ್ದ ಸೀದಾ ಹೋಗಿದ್ದು ಜ್ಞಾನ ಭಾರತಿ ಆಸ್ಪತ್ರೆ ಹತ್ರ. ಯಾಕಪ್ಪ ಅಂತ ಕೇಳಿದ್ರೆ RPF ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದೆ. 15 minutes later. ಬಸ್ಸಲ್ಲಿ ಯಾವುದೋ ಒಂದು ಹುಡುಗಿ ನೋಡ್ತಾ ಇತ್ತು ಅಂತ ಹುಡುಗಿ ನೋಡಿದ್ರೆ ಹುಡುಗಿ ಬಸ್ಸೇ ಇಳಿದೋಗ್ಬಿಡದ. ಆಮೇಲೆ ಎಕ್ಸಾಮ್ ಸೆಂಟರ್ ಹತ್ತಿರ ಹೋಗ್ಬಿಟ್ಟು ಎಕ್ಸಾಮ್ ಏನೋ ಬರ್ದು ಬಂದ್ವಿ. ಎಕ್ಸಾಮ್ ಆದ್ಮೇಲೆ ಎಲ್ಲ ರಿಯಾಕ್ಷನ್ ಯಾವ ಥರ ಇತ್ತು ಅಂದರೆ, ಆಮೇಲೆ ಅಲ್ಲಿದ್ದ ಬಸ್ ಹತ್ಕೊಂಡು ಸೀದಾ ಮೈಸೂರು ಪ್ಯಾಲೇಸ್ ಹತ್ರ ಹೋಗಿ ಅಲ್ಲೊಂದೆರಡು ವಿಡಿಯೋ ಮಾಡ್ಕೊಂಡು ಸೀದಾ ಊರ ಕಡೆ ಹೊರಟೆ.